ಎಲ್ರಿಗೂ ಇವತ್ತಿನ ವಸಂತಮ್ಮನ ಫ್ಯಾಮಿಲಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಟಮಟ ಮಾಡ್ತಿರೋ ಉದ್ದೇಶ ಬಂದು ಹೊಲ್ದತ್ರ ಇನ್ನೊಂದು ದೇವ್ರು ಮಾಡ್ತಾ ಇದೀವಿ ಇವತ್ತು. ಯಾವ ದೇವ್ರಮ್ಮ ಇದು? ಗಾಯ್ಸ್ ನಮ್ಮ ಮನೆಗೆ ಒಟ್ಟು ವರ್ಷಕ್ಕೆ ಮೂರು ದೇವ್ರು ಮಾಡೋದು. ಅಲ್ಲೊಂದು ಮಾಡ್ತೀವಿ, ಅದೊಂದು ಮುನಿಯಪ್ಪ. ಇದು ನಮ್ಗೆ ಗಂಗಬಾರಪ್ಪನವ್ರ ಅಪ್ಪ ಸಂಪಾದನೆ ಮಾಡಿದ್ರೆ ಇನ್ನೊಂದು 2 ಎಕರೆ ಆಸ್ತಿ. ಇದು ಎಷ್ಟದಪ್ಪ? ಇದು 2 ಎಕರೆ ಬರ್ತದೆ, 2.5 ಎಕರೆ ಬರ್ತದ. ಗೈಸ್ ಒಂದು ಕಾಲದಲ್ಲಿ ಇದೆಲ್ಲ ನಮ್ದೇನು ಜಾಸ್ತಿ, ತೆಂಗಿನ ತೋಟ ಮಾವಿನ ತೋಟ ಎಲ್ಲ ಇವ್ರ ತಾತೊಂದು. 2008 ಬರೀ 6 ಲಕ್ಷ ಕೊಟ್ಟರು. ಮಣ್ಣು ತಿನ್ಬಿಡೋಗ್ರಿ, ನಾವು ಕೊಟ್ಟಿದ್ದೀವ. ಗೈಸ್ ಒಂದು ಕಾಲದಲ್ಲಿ ಇದೆಲ್ಲ ಅಂತಂದಿರ್ತೀವಿ. ಆ ಅಡಿಕೆ ತೋಟ ಹೆಂಗೆ ಕಾಣ್ತೈತೆ, ಆ ಅಡಿಕೆ ತೋಟ ಮತ್ತೆ ನೀಲಗಿರಿ ತೋಟ ಏನೆಲ್ಲ ಕಾಣ್ತೈತಿ. ಈ ಸರೌಂಡಿಂಗ್ ಎಷ್ಟು ಎಕರೆ ನಾವು ಪೂಜಿದ್ದು ನಮ್ದು ಬರೋ ಬೋಣ್ರಿ 10.5 ಎಕರೆ ಪ್ಲಾಟಲ್ಲಿ ನಮ್ಮ ಅಪ್ಪರಪ್ಪ ಒಬ್ಬನೇ ಉಳಿಸ್ಕೊಂಡಿರೋದು. ಎಲ್ಲ ಮಾರ್ಕೊಂಡು ಮಾಡ್ಬಿಟ್ಟವ್ರೆ, ಖಾಲಿ ಮಾಡ್ಕೊಂಡು. 10.5 ಎಕರೆ ನಮ್ಮ ಪಾಲ್ 2.5 ಎಕರೆ ಏನಾದ್ರು ಅಷ್ಟೇ ಇರೋದು. ಅಷ್ಟು ಬಿಟ್ಟರೆ ಎಲ್ಲ ನಾವು ಹಾಕೊಂಡು ಹೊಟ್ಬಿಟ್ಟವ್ರೆ ಇರೋದಾಗ. ಹೆಂಗ ನಮ್ಮ ಕಾಳಪ್ಪನವ್ರ ಹೆಂಗಸರದಂತ ನರಸಮ್ಮನವರು ಕಷ್ಟ ಬಿದ್ದು ಕೂಲಿನಲ್ಲಿ ಮಾಡಿ ಉಳಿಸ್ಕೊಂಡವ್ರು ಪಾಪ. ಗೈಸ್ ಎಲ್ಲರೂ ಕೈ ಮುಗಿರಿ ಗಂಗಬಾರಪ್ಪನ ಪೂಜೆ ಮಾಡ್ತಾವ್ರೆ. ಗೈಸ್ ನಮ್ಮ ಹಳ್ಳಿ ಕಡೆ ಇದೆಲ್ಲ ಫಿಕ್ಸು, ಎಲ್ಲ ಹಳ್ಳಿ ಜನ ಮಾಡ್ತಾರೆ. ನಮ್ಮ ಮನೆಗೆ ಹೆಂಗಪ್ಪ ಅಂತಂದರೆ ಯಾವುದಾದ್ರು ಒಂದೇನಾದ್ರು ಮಾಡೋದು ಲೇಟ್ ಆಯಿತು ಅಂತಂದರೆ ಮನೆಯವ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಒಂದು ಹೊಡಿತದೆ, ಅಂದರೆ ಏನಾದ್ರು ಆಗ್ತದೆ. ಅವಾಗ ಅರ್ತ್ಕೊಂತಾರೆ, ಓಹೋ ಇಲ್ಲಿ ಇದು ಮಾಡ್ಬೇಕಾಯ್ತು ಈ ಟೈಮ್ಗೆ ಮಾಡಿಲ್ಲ ಅದಕ್ಕೆ ಕಾಣಿಸ್ಕೊಂಡದೆ ಅಂತ. ಅವಾಗ ಕಾಣಿಸ್ಕೊಂಡಾಗ ಬಂದು ಮಾಡ್ಬಿಡೋದು ಈ ಥರ. ಅದು ಸುಳ್ಳು ಅಂತ ಅನ್ಕೊಂಡ್ರು ಫ್ಯಾಕ್ಟ್, ಅದು ಏನು ಮಾಡೋಕ್ಕಲ್ಲ. ಫ್ಯಾಕ್ಟ್ ಅಲ್ಲ, ಒಂಥರ ನಂಬಿಕೆ. ನಿಜ ನಡೆದಿರ್ತದೆ ಅದೆಲ್ಲ ಆಗೋದು. ಅವೇನಮ್ಮ ಮೊನ್ನೆ ಯಾರಿಗಾಗಿತ್ತು ಹೇಳು? ಅದಕ್ಕೆ ಶಾಕ್ ಆಗ್ಬಿಟ್ಟು ಎಲ್ಲ ಬಂದು ಮಾಡ್ತಾ ಇರೋದು ಇಲ್ಲಿ. 6 hours later. ಗೈಸ್ ಎಲ್ರಿಗೂ ಮನೆ ವಿಡಿಯೋಗೆ ಸ್ವಾಗತ. ದೇವ್ರ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದವು. ಶ್ರೀಮತಿ ಉಮಾದೇವಿ ಅವರು ಮುದ್ದೆ ಮಾಡ್ತಾವ್ರೆ. ಜೊತೆಗೆ ಕಾಳುಗೊಜ್ಜು ಮೊಟ್ಟೆ ಕೋಳಿ ಮಾಡ್ರೆ ಮಿಸ್ ಮಾಡ್ದಂಗೆ ಮಾಡ್ತಾರೆ. ಸ್ಪೆಷಲ್ ವಿಡಿಯೋದಲ್ಲಿ ಹೆಂಗ್ ಕಾಣ್ತಿದೆ ಗೊತ್ತಿಲ್ಲ, ಲೈವ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಕುಕ್ಕರ್ ಪೂರ್ತಿ ಕೋಳಿ ಸಾರು. ಜೊತೆಗೆ ಇಲ್ಲಿ ವಸಂತಮ್ಮ ಏನ್ ಇಕ್ತಿ ಬಡಿಸ್ತೀನಿ ನೀನು. ಜೊತೆಗೆ ಇವಳು ತನ್ವಿ ಇಲ್ಲಿ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಏನಪ್ಪ ಅವಳು ಆಗು ಅಂತ ಅಂದ್ರೆ, ನಮ್ಮ ಅಪ್ಪ ಮತ್ತೆ ನನ್ನ ಇಬ್ಬರ ನಡುವೆ ಮೊಟ್ಟೆ ಕೋಳಿ ಸಾರು ಜೊತೆಗೆ ಮುದ್ದೆ ಕಾಂಪಿಟೇಷನ್. ಯಾರು ಎಷ್ಟು ಮುದ್ದೆ ತಿಂತಾರೆ ಅಂತ. ನೀರು ಕುಡಿಯಂಗ್ರೆ ಕುಡಿಯಪ್ಪ. ಇವಾಗೇನೆ ತಿಂದವ್ರಿಗೆ ಏನು ಕೊಡ್ತೀಯ? ತಗ ನೀರು ಕುಡಿ. ನೀರು ಕುಡಿಯಪ್ಪ. ನೀರು ಈಗ ಕುಡಿಯಲ್ಲ. ಗೇಮ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಮುದ್ದೆ ಸೈಜ್ ತೋರಿಸಿ ನೋಡ್ರಿ. ಇಷ್ಟು ದಪ್ಪ ಅವೇ. ಅದು ದಪ್ಪನಲ್ಲ, ಸಣ್ಣನಲ್ಲ, ಒಂದು ಮೀಡಿಯಮ್ ಆಗೈತೆ. ಮೀಡಿಯಮ್ ಮುದ್ದೆ ಕಾಂಪಿಟೇಷನ್ ಸ್ಟಾರ್ಟ್ ಇವಾಗ. ಐಸ್ ಕಾಂಪಿಟೇಷನ್ಗೆ ರೆಡಿ ಆಗೋರೆ ಗಂಭೀರಪ್ಪನವರು. ಎಲ್ಲ ಒಂದೊಂದೇ ಲೆಸ್ಲೆಸ್ನೆಲ್ಲ ಸುಡ್ಸ್ಕೊಂಡು ಬೆಡಿಕೊಂಡ್ರು ಇಲ್ಲಿ ರೆಡಿ ಆಗೋರೆ. ಫಸ್ಟ್ ಏನೋದು ಎಷ್ಟು ಗಂಟೆ ಆಗಿ ತಿಂದು ಊಟ? ಮಧ್ಯಾಹ್ನ ತಿಂದು 12 ಗಂಟೆಯಲ್ಲಿ. 12 ಗಂಟೆಗೆ ಎಷ್ಟು ತಿಂದಿದ್ದು? ಇಷ್ಟನ್ನ ಗೈಸ್ ಸರ್ವೆಂಟ್ ಆಗಿ ಇವ್ರ ಕೆಲಸ ನೇಮಕ ಆಗೋರೆ. ನೀರು ತಗೊಳ್ಳೋ ಸಂಬಳ ಇವರು, ಸರಿನಾ? ತಗೊಳ್ತೀರಾ ನೀರು? ಸ್ಟಾರ್ಟ್ ಅಂದ್ರೆ ಬರ್ಲಿ. ಶ್ರೀಮತಿ ವಸಂತಮ್ಮನವ್ರೆ ಕಾಂಪಿಟೇಷನ್ ಇಲ್ಲ, ಇದು ಪೈಸಾ ಇಟ್ಬಿಟ್ಟು ಮಾತಾಡಪ್ಪ. ಗಾಯ್ಸ್ ಸುಮ್ನೆ ಮಾಡ್ರೆ ಮಧ್ಯಾಹ್ನ 500 ರೂಪಾಯಿ. ನಾವು ಆಡೋ ಗೇಮ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಸುಮ್ನೆ ಕೊಟ್ಬಿಟ್ಟು ಇಸ್ಕೊಳಲ್ಲ. ಪಕ್ಕಾ ಕಿತ್ಕೊಂಡು ಯಾರು ಗೆಲ್ತಾರ ಅವ್ರಿಗೆ ಕೊಟ್ಟೆ ಬಿಡ್ತೀವಿ. ಇಕ್ಕು ಮಾತಾಡು. ಆಡ್ಲೇ ಬೇಡ, ಹೋಗಿ ಬೇಡ, ಆಡ್ಲೇ ಬೇಡ, ಹೋಗು. ಇಕ್ಬಿಟ್ಟು ಮಾತಾಡ್ಬೇಕು ಅಷ್ಟೇ. 1000 ರೂಪಾಯಿ ಒಬ್ಬೊಬ್ಬರಿಂದ ನಾಮಿನೇಷನ್. 500 ರೂಪಾಯಿ ಯಾರಿಗೆ ಕೊಡೋದು? ಗೆದ್ದವ್ರಿಗೆ. ಯಾರು ಎಷ್ಟು ತಿಂತಾರೆ ಅವ್ರಿಗೆ? ಗೆದ್ದವ್ರಿಗಲ್ಲ, ಅಲ್ಲಿ ಊಟ ಕೊಡ್ಸೋರಿ ಕೊಡೋದು. ಹಂಗೆ ಇಟ್ಬಿಟ್ರೆ ಬ್ಯಾಂಕ್ಗೆ ಇರಮ್ಮ 500 ರೂಪಾಯಿ ಕದಕ ಇರಮ್ಮ. ಹೋಗಪ್ಪ ತಗೋಗಪ್ಪ. 500 ರೂಪಾಯಿ ಯಪ್ಪ. ನಂಗೆ ಇಷ್ಟೆಲ್ಲ ಇದೆ, ಇಷ್ಟೊಂದು ಹೆಂಗೆ ಹಾಕ್ತಾರೆ ಕಾಳುಗೊಜ್ಜೆಲ್ಲ? ಹಿಂಬೆ ಆಯ್ಸ್ 1000 ರೂಪಾಯಿ ಬಂತು. ನಂದು 500 ರೂಪಾಯಿ, ಅಪ್ಪನ 500 ರೂಪಾಯಿ. ಗೆದ್ದವ್ರಿಗೆ ಇದು ಟೈಮರಲ್ಲಿ ಇಕ್ಕಿರ್ತೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಇರ್ತ ಟೈಮರು ಆಯ್ತಾ? ಮುದ್ದೆ ಬರ್ಲಿ. ಸಾಂಬಾರು ಹೆಂಗ್ ಬಿಡ್ತಿ? ಚೆನ್ನಾಗಿ ಇಟ್ಬಿಡು ಸಾರು. ನಾನೇ ಗೆದ್ದು ಅವ ಚೆನ್ನಾಗಿ ಇಟ್ಬಿಡು. ಪೀಸ್ನ ಸೈಡ್ ಹಾಕು. ಬರೇ ಸಾಂಬಾರು ಮಾತ್ರ ರೆಡಿ ಬಿಡು, ಸರಿನಾ? ಎಲ್ಲ ತಿಂದು ಖಾಲಿ ಮಾಡ್ಕೋ. ಗಾಯ್ಸ್ ಮುದ್ದೆ ಕೈ ಹಾಕಿಲ್ಲ, ಅದು ತಿನ್ಕೊಳ್ಳಿ. ನಾನೇ ಅದು ಕೈ ಹಾಕಲ್ಲ. ಅದು ಬಡ್ಸಿದ್ದು ಏನು ಬಿಡ್ಬಾರ್ದು. ಬಡ್ಸಿದಲ್ಲ, ನಾನು ಮುದ್ದೆ ಕೊಂಡಷ್ಟೇ. ಓಹೋ ಮುದ್ದೆ ಚಾಲೆಂಜ್ ಅಷ್ಟೇ ಇದು. ಸಾಂಬಾರ್ ಬರ್ಲಿ, ಸಾಂಬಾರ್. ನಾನೇ ಸಾಕಪ್ಪ, ಬೇಜಾನ ನಾನು ತಿಳಿಸಾರ್ ಬಿಡಪ್ಪ. ಎಲೆಗೇನು ತೋರಿಸ್ಬಿಡು, ಎಲ್ಲ ತೋರಿಸ್ಬಿಡ್ಬೇಕು. ಎಲೆ ಲೆಕ್ಕ ಗಾಯ್ಸ್. ರಿಸ್ಟ್ರಿಕ್ಷನ್ ಕೇಳ್ರಿ. ಟೈಮರು ಯಾರು ಬೇಗ ತಿನ್ಬಿಟ್ಟು ಬೇಗ ಮುದ್ದೆ ಮುಗಿಸ್ರು ಅವರು ಅದ್ಕೊಂಡು ಮೊದಲೇ ಟೈಮರ್ ಆನ್ ಮಾಡಿರ್ತೀನಿ. ಅದ್ಬಿಟ್ಟು ಯಾರೋ ಎಷ್ಟು ತಿಂತಾರೋ ಅದು ಟೈಮ್ ಇರ್ತದೆ. 10 ನಿಮಿಷ, ಫಸ್ಟ್ 10 ನಿಮಿಷ ಕಣಪ್ಪ. ಆಮೇಲೆ ಇನ್ನು ನಿಮ್ಗೆ ಕೆಪಾಸಿಟಿ ಇತ್ತು ತಿಂತಾನಾಗಿದೆ ಆಮೇಲೆ ತಿನ್ನು. 10 ನಿಮಿಷದ ಒಳಗಡೆ ಎಷ್ಟು ತಿಂದು ಮುಗಿಸಿ ಅಷ್ಟು, ಸರಿನಾ? ಅದು ಇಲ್ಲಿ ರಾಜ ಹುಲ್ಲಿಗೆ ಗೊತ್ತಿಲ್ಲ. ಅಮ್ಮ ಬರಬೇಕು ಕೂತ್ಕೋ. ಗಾಯ್ಸ್ ಈ ರಾಜ ಹುಲ್ಲಿ ಮುದ್ದೆ 2 ಪಕ್ಕ ಮುದ್ದೆ ಇಬ್ರಿಗೂ ಪಕ್ಕ ಕ್ವಾಂಟಿಟಿ.
ಟೈಮ್ ಮಾಡ್ತೀನಿ 10 ನಿಮಿಷ. ರೆಡಿ? Ladies and gentlemen, are you ready? ನಾರಾಯಣ ಮಗಳ ಫಸ್ಟ್ ಸೈಡ್ ಇತ್ತು ಮಧ್ಯಾಹ್ನ ಸ್ಟಾರ್ಟನ ಪಟ್ನೆ ತುತ್ತು ದೃಷ್ಟಿ ಆಗ್ಬಾರ್ದಪ್ಪ ನಗ್ಬೇಡ. ಏನಾದ್ರು ಮಾತಾಡಮ್ಮ. ಅವಳು ಯಾಕೆ ಪಟ್ನೆ ನಂಗತ್ತರ ಕರೆಕ್ಟಾಗಿ. ಎರಡು ತುಂದಿದಂಗೆ ನೀರು ಕುಡಿತಾವ ನೋಡ್ರಿ. ಯಾಕೆ ಪಟ್ಪಟ್ಟಿ ತಗೊಳ್ಕೊಂಡು ಇದರಲ್ಲಿ ಖಾಲಿ ಬಟ್ಟೆಗಿದ್ದೀನಿ ನಾನು. ತಿನ್ಬಿಟ್ರೆ ಊಟ ತಿನ್ಬಿಟ್ಟು ತಿನ್ನಕ್ಕಲ್ಲ ಅಂದ್ಬಿಟ್ಟು ಖಾಲಿ ಬಟ್ಟೆಗಿದ್ದೀನಿ. ಮಧ್ಯಾಹ್ನ ತಿಂದು ಇಷ್ಟು ಇವಾಗ ಸ್ಟಾರ್ಟ್ ಮಾಡ್ತೀನಿ ಏನಪ್ಪ. ಅಪ್ಟ ರೈತನ್ನು ಚಾಲೆಂಜ್ ಮಾಡಬೇಕು ನಾನು ಅನ್ನ ತಿನ್ನೋನು. ಇಬ್ರು ಸೋತ್ರೆ 1,000 ರೂಪಾಯಿ ನಂಗೆ. ಸೋತ್ರಾಗಿದ್ರೆ ಲೆಕ್ಕಲ್ಲ. ಎಷ್ಟು ಯಾತಿಂದ ಅವ್ರಿಗೆ ಇದು ಓಹೋ ಅಪ್ಪಡ ರೈತ ನೀನು ನೋಡ ನೀನು. ಆದ್ರೆ ನಂಗೂ ಅರ್ಧ ಇಬ್ರು. ಹ್ಮ್ ನಾನೆಲ್ಲ ಮಾಡಿಲ್ಲ. ಹೋಟ್ಲ ಚಿತ್ರಾನ್ನ ತಿನ್ಕೊಂಬರೋರು ನೀವು, ರಾಗಿ ಗುಂಡು ಹೊಡ್ಕೊಂಡಿರೋ ನಾನು. ಅಪ್ಪಿ ಮಕ್ಕ ನೋಡಿ ಅಳತೆ ಹಾಕ್ಬೇಡ ಮನುಷ್ಯನ. ನೋಡೋಣ ನೀನಂಗಾರೆಲ್ಲ ತಿಂದೆ ಅಲ್ವ ಚಿತ್ರಾನ್ನ ಉಪ್ಪಿಟ್ಟ ಹಂಗೆ ಐತಿ. ಹಂಗೆ ಐತಿ. ಈಗ ಹಂಗಾರೆ ಅವಾಗ ಟೊಮೊಟೊ ಹಣ್ಣಾಕ್ ಕೊಡತ್ತಿದ್ದ ಗೊಸ್ಕೊಂಬತ್ತಿದ್ದ ಯಾವಾಗ ನೀನವಾಗ ಅವನಿಗೆ ಬಂದಾಗ ಬೆಳೆಯರಲ್ಲ. ಚೇಳ್ಡು ಅದೇ ನವಾಗ ನೀನವಾಗ ಚಿತ್ರಾನ್ನ ಉಪ್ಪಿಟ್ಟು ತಿಂದಿಲ್ಲ ಅವನಿಗೆ ಹೇಳ್ತೀಯ. ಚೈಲ್ಡ್ ಮದ್ವೆ ಆಗಿದ್ದಲ್ಲಪ್ಪ. ಎಲ್ಲಿ ಟೊಮೆಟೊ ಹಣ್ಣು ತಗೊಂಡು ಹೋಗಿದ್ದೀವಿ ಮುಂಜಾಗಿ. ಇಲ್ಲ ಅವಾಗ ಮದ್ವೆ ಆಗಿದ್ದಲ್ವ ನೀನು. ಮತ್ತೆ ನಿಂಗೆ ಹೆಂಗ್ ಗೊತ್ತು? ನನಗೆ ಗೊತ್ತು. ಲವ್ ಮಾಡ್ತಿಲ್ವಾ? 3 ಸಲ ಭೇಟಿ ಬಂದಿಲ್ವಾ? ಇನ್ನು ಸುಮ್ಮನೆ ಲವ್ ಮಾಡ್ಬಿಟ್ಟಿಲ್ಲ. ಏಯ್ ತಮಗೆ ತಮಗೆ ಮುದ್ದೆ ಮುದ್ದೆ ಓಡ್ ಓಡ್. ಆಯ್ತು ಒಂದು ಕಂಪ್ಲೀಟ್ ಆಯ್ತು. ಇಬ್ರು ಒಂದು ಅಟ್ಟೆ ಟೈಮು. ಬರೇ ಪೀಸ್ಗೆ ಸೇರ್ಬೇಡ ನಂಗೆ. ಫಸ್ಟ್ ನಮ್ಮ ಅಣ್ಣಂದು ಈ ಲಾಸ್ಟ್ ಅದು ಇಂಪಲ್ಲೇನೆ ಗೈಸ್. ಒಂದು ಮುದ್ದೆ ಅಪ್ಪನೇ ಸೋಲ್ಸಿರೋ ಮಗ. ಫಸ್ಟ್ ರೌಂಡ್ ನಾನು ಗೆದ್ದಿದ್ದೀನಿ ಸಣ್ಣಗೆ ಇರೋದು ಎರಡು ಗೈಸ್. ಎಣ್ಣೆದು ಇವತ್ತು ಸಣ್ಣ ಕಟ್ಟಿರೋ ದಿನ ಕಟ್ಟಂಕ. ಯಾವ್ದು ವಾರ ಒಂದು ಸ್ವಲ್ಪ ಅಲ್ಲೇ ಆಟ್ ಬಾಕ್ಸ್ ಹಾಕಮ್ಮ. ಇಲ್ಲ ಕಣಮ್ಮ ಈಗ ತಿರುವಿದು ಇವಾಗ ಮಾಡಿದ್ದೇನೆ. ಮುದ್ದೆ ನಾ ಕರೆಕ್ಟ್ ಬರೆಯಕ್ಕೆ ಬರಲ್ಲ ಗೈಸ್. ಬೇಜಾರು ಮಾಡ್ಕೊಂಬೇಡಿ. ನಮ್ಮ ಅಪ್ಪ ಕರೆಕ್ಟಾಗಿ ಮುರಿದು ನೋಡ್ತಾ ಇದ್ದೀನಿ ಹೆಂಗೆ ಬರೆಯೋದು ಅಂತ. ನನಗೆ ಹೊಟ್ಟೆ ಹೊಡಿ ಬರೆಯೋ ಸಾಕು. ನಮ್ಮ ಅಪ್ಪ ಅಲ್ಲಿ ಒಂದು ಸ್ವಲ್ಪ ಪೀಸ್ ತಿಂದದೆ. ನಾನೇ ಕಥೆ ಓದಿಲ್ಲ. ಮೇನ್ ಮುದ್ದೆ ಅಷ್ಟೇನೆ. ಉಣ್ಕೊಂಡು ತುದಿಗೆ ಬಂದ್ಬಿಟ್ಟ ಅವನು. ನಪ್ಪ ಕುಂತಿದ್ದ ಶಕ್ತಿ ನೀರು ಜಾಸ್ತಿ ಆಯ್ತಪ್ಪ. ಫ್ಯಾನ್ ಹಾಕಪ್ಪ ಫ್ಯಾನ್. ಫ್ಯಾನ್ ಹಾಕಿದ್ರೆ ಗಾಳಿ ತುರ್ಕೊಡತ್ತದಪ್ಪ. ಫ್ಯಾನ್ಗೆ ಇಲ್ಲ ಸ್ವಾಮಿ. ಬೀಸಮ್ಮ ಯಾಕಮ್ಮ ಸೇವಕಿ ಬಾಯ್ಲಿ ಬೀಸು. ನನ್ನ ಹಂಗನ್ನ ಗಾಳಿ ಬೀಸ್ಕೊಂಡ ಫ್ಯಾನ್ ನೋಡಲ್ಲ. ಹಿಂಗ ಅಂದಮ್ಮ ಬುಕ್ತಾಳ ಹಿಂಗ ನಮ್ಮ ಅಪ್ಪಂಗೆ ಹಿಂಗ ನಾನ್ಯಾಕಂದ್ರಿ ನೋಡೋಣ ಅವ್ರಲ್ವ ನಾನು. ಯಪ್ಪ ನನ್ಗೆ ಅಂದವ್ರಿಗೆ ನಾನು ಬರೋ 1,000 ರೂಪಾಯಿ ಇಲ್ಲಿ 100 ರೂಪಾಯಿ ಅಪ್ಪ ಹಾಗೆ ಯಾರಿಗೆ ನಂಗೆ ಹಿಂಗ ಅಂದವ್ರಿಗೆ. ಇದು ಅದ್ರಾಗ ಉತ್ತಮಿ ಹುಡುಗಿ ದುಡ್ಡು ಅಂದ್ರೆ ಅದು ಹೆಂಗ್ ಗೊತ್ತಾ? ಇವಾಗ ಗೆದ್ರೆ 1,000 ರೂಪಾಯಿ ಬಂದ್ರೆ ಮಾತ್ರ ಕೊಡೋದು, ಸೋತ್ರೆ ಕೊಡಲ್ಲ. ಗೆದ್ರೆ ಕೊಡ್ತೀನಿ ಬಾರೆ. ನಿಧಾನ ಅಲ್ಲಿ ಸೇವಕಿ ಏನು ಬೀಸ್ತಾರಲ್ಲ ಹಿಂಗೆ ನಿಧಾಂಗೆ ನವಿಲಿಲ್ಲ ಅನ್ಕಿಸ್ಬೇಕು. ಅಪ್ಪ ಕೊಡ್ತೀನಿ ಅಂತ ಏನು ಹೇಳಿಲ್ಲ. ಅಲ್ಲ ಹುಡುಗಿ ಮೂರನೇದು ಮೂರನೇದು ಇನ್ನು ಎರಡನೇದೇನೆ ರಾಜ್ಕುಮಾರ್. ಕತ್ತಿನಿಲ್ಲಪ್ಪ ನಾನು ಕತ್ತಿನಿಲ್ಲಪ್ಪ. ಉಣ್ಣಪ್ಪ ಜಲ್ದಿ ಪೀಸ್ ಲಾಸ್ಟ್ ಮುದ್ದೆ ಉಣ್ಣಪ್ಪ. ಬರೋದು ಉಣ್ಣಕಲ್ಲ. ಯಾಕಂದ್ರೆ ಅಪ್ಪ ಆಯ್ತು ಸರ್ ಒಂಚೂರು. ಗೈಸ್ ಮೂರನೇ ಮುದ್ದೆ. 4ನೇದು ಬೆಳಕಳ್ಳಿದು. ಅಮ್ಮ ಸಾರು ಒಳಗೊಂಡಾಯ್ತು ಸಾರು. ಅಬ್ಬ ಶಬ್ಬಾಷ್ ಕೂತ್ಕೊಳ್ರಿ. ರಾಜ್ಯ ಮರ್ಯಾದೆ. ಸೇವಕಿ ಸ್ವಲ್ಪ ಸ್ಲೋ ಮಾಡು. ನಿಧಾನಕ್ಕೆ. ನೀನು ನಾವು 4ನೇ ತಾಮ್ರಪ್ಪ. ನೋಡಿ ತನ್ವಿ ನಿಧಾನ ಬೀಸ್ತಾಳೆ. ಸಾಕು ಸುಮ್ಮನೆ ನೀವು ಬೀಳ್ಬಿಡ. ನಾನು ನಾಳೆ 4ನೇ ಎಷ್ಟನೇದು ರಾಜ್ಕುಮಾರು ಇನ್ನು 2 ಮುಗಿಸಿದ್ಯಾರ. 4ನೇ ತಾಂಬಾರವ ಅಂತ ಇನ್ನು ಎಷ್ಟು ನಾವು ಮೂರನೇ ಮಾಮೂಂದು. ಮೂರನೇದು ತಿಳಿ ಸರ್ ಮೂರನೇದು ನನ್ ಮೂರನೇದು ಅರ್ಧ ಆಯ್ತು. 4ನೇದು ಎಲ್ಲ ಗಿರ ನಿಯತ್ತಾಗಿರ್ಬೇಕು. 1,000 ರೂಪಾಯಿ ದೊಡ್ಡದಲ್ಲ, ಮಾನವೀಯತೆ ಮುಖ್ಯ. ಸೊನ್ನೆ ಹತ್ಬಿಟ್ಕೊಂಡಿದ್ದು ನೀವೆಲ್ಲ.
ಅಲ್ಲೇ ನಾನು ಅಲ್ಲಿ ಬಿಟ್ಟಿದ್ದೀನಿ ತಗೋ ಇಕ್ಕಮ್ಮ ಜಾಗ ದಪ್ಪ ತಗೊಂಡಿಕ್ಕಮ್ಮ ಹೌದೇ ಎಲ್ಲ ಹಾ ಮೋಸ ಇದ್ ನೋಡ್ಕೊಂಡು ತಪ್ಪದೆ ನೀನ್ ಕಟ್ಟಿರೋದು ಒಂದೇ ಅಂತ ಕಟ್ಬೇಕಾಯ್ತಲ್ಲ ನಾನು ನೀರು ಕೈಯು ದಪ್ಪನಾಗ ಅಪ್ಪ ಕೊಡ್ತದೆ ಅಂತ ಅಂದ್ಬಿಟ್ಟು ಅವಳು ಇದು ಅಪ್ಪ ತಪ್ಪಾಗಿರೋದು ಮೊದ್ಲೇ ತಿಂಗ್ ಮಾಡಿರೋದು ನನ್ ಕಡೆ ಒಂಚೂರಾದ್ರೂ ಮನ್ಸ್ ಬಂತ ಬೇಡ ಕಾಸು ಇರ್ಲಿ ಬೇಟಿ ಇರ್ಲಿ ಕಾಸು ಬೇಡವಾ ಅಯ್ಯೋ ನಾನು 3 ಗಂಟೆ ಉಂಡಿದ್ ಮಾಡಿವ್ನಿ ಈಗ ನಾನು ನೀನು ಉಂಡೆ ಉಂಟಿ ನಾನು ಅಯ್ಯೋ ನನ್ ಮಗನೇ ಸೋರ್ಬಿಡ್ತಾನ ನಮ್ಮ ಅಪ್ಪ ನಂದಂತೂ ನಂದಂತೂ ಪಕ್ಕ ಐತೆ ವರ್ಕಿಂಗ್ ಮಿಷಿನು ಇದು ಬಿಡಿ ಪ್ಲೇಟ್ ತಂದು ಬಿಡ್ರಿ ತರ್ಸ್ತೀನಿ ಇವಾಗ ಗೈಸ್ ಆಲ್ಮೋಸ್ಟ್ ಆಲ್ ಮೂರನೇದು 90% ಮುಗಿಸಿದೀನಿ ಸ್ವಾಮಿ ಮುಗೀತು ಅಷ್ಟೇ ಸ್ವಾಮಿ ನೀವು ಕ್ಯಾಬ್ರು ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತಂತಾರಂತೆ ನಾನಂತೂ ಮುದ್ದೆಗೆಲ್ಲ ಕಾಂಪ್ರಮೈಸ್ ಆಗಿಲ್ಲ ಅದು ಕೋಳಿ ಸಾರ್ ಅಂತೆ ಬೇಡ ನಾನು ಹೊಡ್ಸಿದ್ ಮಗ ಮುದ್ದೆ ಹೆಚ್ಚಾಗುಂಡ್ಲಿ ಹಂಗ್ ಬರಲ್ಲ ಸ್ವಾಮಿ ಆಟ ಆಡೋತರ ಆಗ್ಬೇಕು. ನಿನ್ ಮಗ ಅಂದ್ಬಿಟ್ರೆ ಉಣ್ಣೋದು ಯಾರಪ್ಪ ಇದು ನಮ್ದು ಮಿಷಿನ್ ವರ್ಕ್ ಕಮ್ಮಿ ಆಗಿದೆ ಏನ್ ಕಮ್ಮಿ ಆಗಿಲ್ಲ ಪಾಪುಗೆ ಒಳಗಡೆ ಎಫೆಕ್ಟ್ ಆಗ್ತದಂತೆ ಸ್ವಾಮಿ ನಾವು ತನ್ವಿ ಉಣ್ತೀವಿ ನಾವು ಆಮೇಲೆ ಇದಾಗ್ತೀವಿ ಅಲ್ವಾ ನಾವ ವಿಕೆಟ್ ಡೌನ್ ಆಯ್ತು ಸಾಕಾ ರಮ್ಯ ಅಷ್ಟೇ ನಾನು ನಿನ್ ಕ್ಯಾಪ್ರು ಕೂಡ 200 ರೂಪಾಯಿ 10 ಉಣ್ದಂಗೆ ಇದ್ದಿದ್ರೆ ಇನ್ನೊಂದು ಟೈಮಲ್ಲಿ ಅದೆಲ್ಲ ತಗೋಕಿಲ್ಲ 6 ಮುದ್ದೆ ಉಣ್ಣಿವ್ನಿ ಅರೆ ವಾತಾರಿನ ಎಷ್ಟು ಹುಡುಗ್ಬಿಟ್ಟೆ ನೀನು ಅಪ್ಪ ನೀನ್ ಹೇಳಪ್ಪ ನಮ್ಮೂರಲ್ಲಿ ನೀನ್ ಬುದ್ಧಿ ಕಂಡ ಮಟ್ಟಿಗೆ ಎಷ್ಟು ಬುದ್ಧಿ ಹಾಕಿದ್ದವ್ರೆ ಯಾವಾಗ ಉಂಡವ್ರಪ್ಪ ಈಗ ಆಯ್ತು ನಮ್ಮೂರಾಗೆ ಹೊಲ ಮುಂಚೆ ರಾಗಿ ಹೊಲ ಎಲ್ಲ ಬಡವೆ ಮಾಡೋರು ಅವಾಗ ಬರೀ ಇದರ ಪೊಲೀಸರು ಹೊಲ ಕಟ್ಟೋ ದಿವಸ ಎಲ್ಲ ಗುಡ್ಗಾಕ್ತಿವಲ್ಲ ಹೊಲ ಕೊಯ್ಕಿರೋ ಹೊಲನೆಲ್ಲ ಮೆದೆ ಹಾಕ್ಬೇಕಾರೆ ಮಟನ್ ಊಟ ಮಾಡ್ಬೇಕಾಯ್ತು ಅವಾಗ ತಿನ್ನೋರು ನೀನ್ ಯಾಕೆ ಹೇಳ್ತೀರಾ ನಮ್ಮ ಅಪ್ಪ ಯಾವ್ದು ಆಳಿರೋ ನಮ್ಮೂರಾಗ ಅವರೆಲ್ಲ ಭೀಮ್ ಅಂತಾರ ಅವ್ರೆ ಒಬ್ಬೊಬ್ರು 3 ಮುದ್ದೆ ಅಯ್ಯೋ ಇದು ಬರವಾ ಬರ ಆ ಕಡೆ ಈ ಕಡೆ ಬಾ ಒಬ್ಬೊಬ್ರು 3 ಮುದ್ದೆ ಇದು ಬರ ಅವಾಗೆಲ್ಲ ಒಂದು ತಲೆಗತ್ರ ಮುದ್ದೆ ಇವ್ಯಾವ ಈ ಪಟ್ಟೆ ಮುದ್ದೆ ಅಲ್ಲ ಇವೆಲ್ಲ ನಿಮ್ಮೆ ಮೊದಲು ಮುದ್ದೆ 1 ಕೆಜಿ ಬರ್ತವೆ 3/4 ಕೆಜಿ ನಂದು 4ನೇದು ನಾಲ್ಕನೇದು ಇದೇನಪ್ಪ 3 ಕೆಜಿ ಸುತ್ತಾಗೋದೆ 3 ಉಂಡ್ಲಿಲ್ಲ ಇನ್ನ ಹಿಂಗೆ ಬಾಯ್ತು ನಾಲ್ಕು ಬೇಡ ಬಿಸ್ಬೇಡ ಬರವಾ ಸಾಕು ಬರವಾ ನಾಲ್ಕನೇದು ಗೈಸ್ 4ನೇ ಮುದ್ದೆ 8 ನಿಮಿಷ ಆಯ್ತು ನೋಡಕ್ ಸಣ್ಣನೇ ಇದ್ದೀನಿ ಇನ್ನ 2 ಮುದ್ದೆ ಇವತ್ತು ತಲೆ ಕೆಡ್ಸ್ಕೊಂಡ್ ಮಾಡಿ ತೋರಿಸ್ತೀನಿ ನಂದು 5 ನೋಡಕ್ ಮಾತ್ರ ಇದು ಒಳಗಡೆ ಪೊಳ್ಳು ಪೊಸ್ಸು. ಪೊಸ್ಸು ಅಷ್ಟೇ. ಪೊಸ್ಸು ಇದು ಬಾರ ನೋಡ್ಕೊ ನೀನು ಆಟ ಹೇಳು ಬೀಸ್ಬೇಕೆ ಬೀಸದ ಮಗಳು ಸೋತೆ ಬಿಡು ನಂಗಾರ ಬಿಸಿರು 100 ರೂಪಾಯಿ ಕೊಡಿನಾ ಬಾ ಇವಾಗ ವಾಪಸ್ ಬರ್ತೀನಿ ಮಗಳು ಬೀಸ್ಬೇಕೆ ಬೀಸ್ತದಲ್ಲಪ್ಪ ಅಗಳಪ್ಪ 45 ವರ್ಷ ಆಗಿರೋ ನಾನು 22 ವರ್ಷದನು ಅವ್ನು ಸಂಕೊಂಡಕ್ಕಾಗ್ತದ ಯಪ್ಪ ಇವತ್ತಿಗಾರ ಯಾರು ಮುದ್ದೆ ತಿನ್ನೋರು ಈ ತರ ಹೇಳ್ತಾರ ನಂತರ ಯಾಕೆ ತಿನ್ನಲ್ಲ ಸಿಟಿ ಕಡೆ ಹುಡುಗರು ಒಂದ್ ಮುದ್ದೆ ತಿನ್ನೋದು ದುರ್ಲಾಭ ನಂದಿ ವಾಟಕ್ಕಿಲ್ಲ ಕ್ಲೋಜ್ ಅನ್ನ ಕಿಸ್ಕೊ ಗಾಯ್ಸ್ ತಿನ್ನೋರು ಈಗ ಅರ್ಧ ಮುರು ತಿನ್ನೋರು ಕರೆಕ್ಟ್ ಆಗಿ 9 ನಿಮಿಷ ಮುಂದೆ ಇರೋ ನಾನೇನ ಇವಾಗ 4ನೇ ಮುದ್ದೆ ಅರ್ಧ ಮುರ್ಸಿದೀನಿ 3ನೇ ಮುದ್ದೆ ಅರ್ಧಕ್ಕೆ ಸೋಲ್ಡ್ ಔಟ್ ಆಗೋರು ರಂಗೈರಪ್ಪನವರು ಯಾರು ನಂದು ಈಗ 5 ನಿಮಿಷ ಹೋಗಲಿ ಅಲ್ಲಿ ಗೊತ್ತಾಗ್ತ ತಗೋ ಸಾಕ್ಷಿ ಅವ್ರೆ ಸಾಕ್ಷಿ ಅವ್ರೆ ಮಗಳು ನೋಡ್ತಾರ ನೋಡಪ್ಪ ನಾವು ಪುಂಡ ಅಷ್ಟೇ ಮುಗೀತು ಊರೇ ಅಷ್ಟೇ ಚಾಪ್ಟು ಅಲ್ಲಿ ಮುದ್ದೆ ದಿನ ಕಾಂಪಿಟೇಷನ್ ಕೊಟ್ರೆ 200 ಬರ್ತೀನಿ ಅದ್ರಲ್ಲಿ ಬೋರೆ ಮುದ್ದೆ ಗೊತ್ತಾಗ್ಬಿಡ್ತದ ಜೊತೆಗೆ 2 ತುತ್ತು ಮುದ್ದೆ ತಿಂದ್ರೆ 1 ತುತ್ತು ತಿನ್ಬೇಕು ನೀನು ಅದನ್ನ ಎಲ್ಲ ತಿಂದ್ರೆ ಬೇಡ ಈಗ ಬಾಡಪ್ಪ ನೀನ್ ಇಷ್ಟಪ್ಪ ಮುದ್ದೆ ಕಟ್ಸಿದ್ಯಲ್ಲಪ್ಪ ನಿನ್ ಮಗಳನ್ನ ಅಷ್ಟಪ್ಪ ಇಟ್ಟು ಉಳಿಸ್ಬಿಡಪ್ಪ ನೋಡಲ್ಲ ಏನವಾ ಮುತ್ಯಾ ಇವಾಗ ಆಪ್ಷನ್ ಇನ್ನು ಮುಂದೆ ಕೌಂಟು ನಾನು ನೀನು ಕಾಂಪಿಟೇಷನ್ 10,000 ರೂಪಾಯಿ ಕೊಡ್ತೀನಿ ನನ್ನ ಸಾಕು ಮುದ್ದೆ ತಿಂದ್ರೆ ನೀನು ಬೇಗ ಬೇಡ ಆಫರ್ ಇಷ್ಟಪ್ಪ ತಿಂದು ಬಿಡ್ಲಪ್ಪ ನೋಡೋಣ 10,000 ರೂಪಾಯಿ ಕಣೆ ಈಗ ಬೇಡಪ್ಪ ಇವಾಗ 4 ಮುದ್ದೆ ತಿಂದಿದ್ದೀನಿ 4 ಮುದ್ದೆ ಮೇಲೆ ನೆಕ್ಸ್ಟ್ ಕೌಂಟು ನೀನು ನನ್ನ ಸಮಪ್ಪ ನಾನು ನಿನ್ನ ಸಮ ಬರ್ತೀನಿ ಯಾರು ಜಾಸ್ತಿ ತಿಂತಾರೋ 10,000 ರೂಪಾಯಿ 50,000 ಕೊಡ್ತೀನಿ ಅಂದ್ರೂ ಬರಲ್ಲ ನಾನು ಅಲ್ಲ ಕಣ ಈಗ ಕಟ್ಟಿದ್ಯಲ್ಲ ನೀನೆ ಮುದ್ದೆ ಅದೊಂದು ಮುದ್ದೆ ಇಟ್ಟು ಬಿಡವ ನಿನ್ನ ಮಗ ಚೈಲ್ಡು ಬಾಬು ಒಪ್ಕೊಂಡ್ಬಿಡ್ತೀನಿ ನೀನು ಅದೊಂದು ಮುದ್ದೆ ಇಟ್ಕೊಟ್ಬಿಟ್ಟು ನಾನು 500 ರೂಪಾಯಿ ಕೊಡ್ತೀನಿ ಅದೊಂದು ಇಷ್ಟಪ್ಪ ಇಟ್ಟು ಉಣ್ಬಿಡ್ತೀಯಾ ಬೇಡ ಬೇಡ ಅಷ್ಟೇ ಮುಗೀತು ನಾವು ಸೋಲ್ಡ್ ಔಟ್ 3ನೇ ಮುದ್ದೆನ ಮುಕ್ಕಾಲ್ ಭಾಗ ತಿಂದಿಲ್ಲ ಅರ್ಧ ಭಾಗ ಒಂಚೂರು ಅನ್ನ ಕಿಸ್ಕ ಇರ್ಬೋದು ಇರ್ಲಿ ಯಾಕಂದ್ರೆ ಮಿಷಿನ್ ವರ್ಕ್ ಮಾಡ್ಬೇಕು ಮೇನ್ ಮುಚ್ಬೇಡ ಬಿಡಾಗಿ ಎಲ್ಲ ಮುಚ್ಚಾಕ್ ಕೊಡ್ತಾರೆ ಯಾಕೆ ನಿದ್ದೆ ಬರಲ್ಲ ಅಂತನಾ ಸೋತಾ
ಏನು ಸ್ವಾತಿ 5 ಎದ್ದಾಕ ಮಕ್ಕಳೇ ಬಂದಂತ ಸ್ವಾಮಿ ಸಮೇ ಅದು ಸಾಕ್ಷಿ ಅಲ್ಲ ಸ್ವಾಮಿ. 2.5 ಹುಡುಕಿ ಒಟ್ಟು ಸಮೇ ಚೆನ್ನಾಗೆ ಕಾಣ್ತದೆ. ಇಳಿದ್ಬಿಟ್ಟು ಸೆಕೆಂಡ್ ಇರೋ ಮೇಲೆ ಗಳಿಕೆ. 5 ಮುದ್ದೆ ಇಟ್ಟುಂಡ್ರೆ ಇನ್ನೇನು ಇರ್ತಾರೆ ನನ್ನ ಹತ್ರ ಚಾಲೆಂಜು. ಏ ಬಾಬಪ್ಪ ಆಚೆ ನಾನು ಇಟ್ಕೊಂಡಿದ್ದು ಇಟ್ಟು ಎರಡವನು ಅಲ್ಲ ಮುದ್ದೆ ಆಯ್ತು. ಅವ ಒಂದೊಂದು ಅನ್ನ ಕೊಡಮ್ಮ. ಗೈಸ್ ಇವಾಗ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ ಪ್ರೈಸ್ ಗೆದ್ದಿರೋ ಪ್ರೈಸ್ ಕೊಡ್ತಾರೆ. ಮುದ್ದೆ ತಿಂದಿರೋರಿಗೆ ನೋಡ್ರಿ ಎಷ್ಟು ತಿಂದಿದ್ದು ಹೊಟ್ಟೆ ಮಧ್ಯಾಹ್ನ ನಂಗೆ ನಾನು ಮುದ್ದೆ ಇಲ್ಲಿ ಬಾ ಹಾಂ ನೀವು ಹಂಗೆ ತಿನ್ಕೊಂಡ್ರಾ? ಹಾಂ ನಿನ್ಗೆಲ್ಲ ಸ್ವಾಗತ ಸ್ವಾಗತ ಮಾಡಕ್ಕಲ್ಲ, ಪಾಪ ಪ್ರೈಸ್ ಕೊಡ್ಬೇಕು ಅವ್ರಿಗೆ. ಇದು ಕೊಡ್ತೀನಿ ಹೇಳ್ತೀನಿ ಅವ್ರಿಗೆ. ತಗೊಳ್ಳಿ ಕಳೆ. ಸ್ಟಾರ್ಟಾ ಹಾಂ ಗೈಸ್ ಈ ಚಾಲೆಂಜ್ ಗೆದ್ದಿರೋರು ಯಾರು ಅಂದ್ರೆ ಹೇಳ ಎಲ್ಲರೂ ಗೊತ್ತಿದ್ದೆ ಅಲ್ಲಿ ನೋಡಿರ್ತಾರೆ. ಏನು ಕಾಯ್ಸಂಗಿಲ್ಲ. ಸತತವಾಗಿ 4 ಮುದ್ದೆಗಳನ್ನು ತಿಂದಿ ಹಾಂ ನಂದೇ ಕೈ ಜಯಶೀಲರಾಗಿರುವ ಹ್ಞೂ ಕಟ್ಟಿ ಮಂಜಣ್ಣ ಕಡ್ಡಿ ಮಂಜಣ್ಣ ಅಂತೆ. ನನ್ನಷ್ಟು ತಿಂದೇಲೆ ಕಟ್ಟಿದ್ದಾರೆ. ನಮ್ಮ ಅಣ್ಣ ಗೆದ್ದಿದ್ದು 1,000 ರೂಪಾಯಿ ಕೊಡ್ಬೇಕ. ನಾನು ಕೊಡಿ ಕೈ ಕಾಸು ಕೊಡಿ ಅಮ್ಮ. ಅವಾರ್ಡ್ ಕೊಡಲಿ. ನಮ್ಮ ಅಪ್ಪ 2 ಮುದ್ದೆ ಅಷ್ಟೇ ತಿಂದಿದ್ದು. ಕೊಡಲೇ ಕೊಡೆ ಇಟ್ಕೊಂಬಂದು ಹೇಳ್ತೀನಿ. 5 ರೂಪಾಯಿ ಕೊಡ್ತಾವಳಿ. ಇನ್ನೊಂದು 5 ರೂಪಾಯಿ ಅಲ್ಲಿ ಇಸ್ಕೊಡೆ ಆಮೇಲೆ ಕೊಡ್ರೆ ಕೊಡಲಿ. ಇಲ್ಲ ಕಣಮ್ಮ ಆಟ ನೀ ತಗೊಡು. 1,000 ರೂಪಾಯಿ ಕೊಡಿದಿ. ನಮ್ಗೆಲ್ಲ 5,000 ರೂಪಾಯಿ ಕೊಟ್ಟಿದ್ದೀನಿ. 5,000 ರೂಪಾಯಿ ಕೊಟ್ಟವ್ರೆ. ನಮಗೆ ಈ ಕೊಡೋದು ಗೇಮಲ್ಲಿ ವಿನ್ನ ಇರೋದು ನಾನೇನೇನೆ. ಹೋಗ್ಬಿಡೋದು ತಿನ್ನಕಲ್ಲಿ. ಹೋಗಲಲ್ಲಿ ಗೇಮಲ್ಲಿ ಗೆದ್ದಿರೋರು ಕಟ್ಟಿ ಮಂಜಣ್ಣ. ಥ್ಯಾಂಕ್ ಯು ಸೋ ಮಚ್. ಗಾಡಿ ವಿಷಯಕ್ಕೆ 5 ರೂಪಾಯಿ ಕೊಟ್ಟಿದ್ದೀನಿ. ಸೀನೆ ರೋಟು ಮುಂದಿಲ್ದಿರಿ ನಾನು ಕರೆಕ್ಟಾಗಿ ಇದ್ದಾಗ ಇದ್ರೆ ನೋಡ್ಬೇಕಾಯ್ತಿರ್ತಾರೆ. ನಾನು ಹೇಳ್ತೀನಿ ಬೆಳಗ್ಗೆ ಏನು ತಿಂದಿಲ್ಲ ಅಂದ್ರೆ ಮುದ್ದೆ ಉಣಿನಿ ಅಂತ ಹೇಳಕ್ಕೇನು ಎಲ್ಲ ಹೇಳ್ತಾರೆ. ನಾನು ಉಣ್ಣೇನೆ. ಹಾಂ ಆ್ಯಕ್ಚುಲಿ ಇರೋದು ಆಟ ಥರ ಆಡಬೇಕು. ಆಯ್ತು ಈ ವಿಡಿಯೋದಾಗ ಇಷ್ಟೇ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಇದೇ ಥರ ಏನಾದ್ರು ನೆಕ್ಸ್ಟ್ ಲೆವೆಲ್ ಆಗಿ ಇನ್ನೇನಾದರೂ ಕಾಮಿಡಿಯಾಗಿ ಚಾಲೆಂಜ್ ಬೇಕು ಅಂತಂದರೆ ನೆಕ್ಸ್ಟ್ ಅಮ್ಮಮ್ಮಗಳಿಗೆ ಏನಾದರೂ ಚಾಲೆಂಜ್ ಕೊಡ್ತೀನಿ. ಬೇಕು ಅಂತಂದರೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ.